ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ಡಿರೈವೇಟಿವ್ಸ್ ಆ್ಯಂಡ್ ಟೈಪ್ಸ್ ಆಫ್ ಡಿರೈವೇಟಿವ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾರ್ಮಲಾಗಿ ಫಸ್ಟ್ ಮೀನಿಂಗ್ ಆಫ್ ಡಿರೈವೇಟಿವ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾರ್ಮಲಾಗಿ ಡಿರೈವೇಟಿವ್ಸ್ ಅನ್ನೋದು ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು. ಸೊ ಡಿರೈವ್ಸ್ ಅನ್ನೋದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು ಅಥವಾ ಡಿರೈವೇಟಿವ್ಸ್ ಸೆಕ್ಯೂರಿಟಿ ಈಸ್ ಎ ಫಿನಾನ್ಷಿಯಲ್ ಕಾಂಟ್ರಾಕ್ಟ್ whose value is derived from the value of something else such as stock price, commodity price, ಆನ್ ಎಕ್ಸ್ಚೇಂಜ್ ರೇಟ್, ಆನ್ ಇಂಟ್ರೆಸ್ಟ್ ರೇಟ್ ಎಕ್ಸೆಟ್ರಾ ಅಂತ ಕರೀತಾರೆ. ಸೊ ಡಿರೈವೇಟಿವ್ಸ್ ಅನ್ನೋದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು ಅಥವಾ ಫಿನಾನ್ಷಿಯಲ್ ಕಾಂಟ್ರಾಕ್ಟ್. ಈ ಡಿರೈವೇಟಿವ್ಸ್ನಲ್ಲಿ ಏನಾಗುತ್ತೆ, ವ್ಯಾಲ್ಯೂ ಈಸ್ ಡಿರೈವ್ಡ್ ಫ್ರಮ್ ಆರ್ ಡಿಪೆಂಡೆಂಟ್ ಆನ್ ಅದರ್ ಅಂಡರ್ಲೈಯಿಂಗ್ ಅಸೆಟ್ಸ್. ಅಂದರೆ ಡಿರೈವೇಟಿವ್ ಕಾಂಟ್ರಾಕ್ಟ್ನಲ್ಲಿ ಒಂದು ವಸ್ತುವಿನ ಬೆಲೆ ಅಂದರೆ ಒಂದು ಅಸೆಟ್ಸ್ನ ಬೆಲೆ ಮತ್ತೊಂದು ಅಸೆಟ್ಸ್ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಕ್ಸಾಂಪಲ್ಲು ಮಿಲ್ಕ್. ಸೊ ಮಿಲ್ಕ್ ಪ್ರೈಸ್ 10 ರುಪೀಸ್ ಇರುತ್ತೆ, ಕರ್ಡ್ ಪ್ರೈಸು 10 ರುಪೀಸ್ ಇರುತ್ತೆ. ಸೊ ಮಿಲ್ಕ್ ಏನಾದ್ರು 12 ರುಪೀಸ್ ಆದರೆ ಕರ್ಡ್ ಕೂಡ 12 ರುಪೀಸ್ ಆಗುತ್ತೆ. ಅಂದರೆ ಇಲ್ಲಿ ಕರ್ಡ್ ಪ್ರೈಸ್ ಏನಾಗಿದೆ ಅಂದರೆ ಮಿಲ್ಕ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಕರ್ಡ್ ಪ್ರೈಸು ಯಾವಾಗಲೂ ಮಿಲ್ಕ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಒಂದು ವಸ್ತುವಿನ ಬೆಲೆ ಮತ್ತೊಂದು ವಸ್ತುವಿನ ಬೆಲೆ ಆಧಾರವಾಗಿರುತ್ತೆ. ಈ ಪ್ರೋಸೆಸ್ನ ಡಿರೈವೇಟಿವ್ಸ್ ಅಂತ ಕರಿತೀವಿ. ಅಂದರೆ ಡಿರೈವೇಟಿವ್ಸ್ ಈಸ್ ಎ ಫಿನಾನ್ಷಿಯಲ್ ಕಾಂಟ್ರಾಕ್ಟ್, ಅಂದರೆ ಫಿನಾನ್ಷಿಯಲ್ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್, ಅಂದರೆ ಟೂ ಪಾರ್ಟೀಸ್ ದಟ್ ಡಿರೈವ್ಸ್ ಇಟ್ಸ್ ವ್ಯಾಲ್ಯೂ ಫ್ರಮ್ ಸಮ್ ಅದರ್ ಅಂಡರ್ಲೈಯಿಂಗ್ ಅಸೆಟ್ಸ್. ಅಂದರೆ ಡಿರೈವೇಟಿವ್ಸ್ ಅನ್ನೋದು ಒಂದು ಕಾಂಟ್ರಾಕ್ಟು. ಆ ಕಾಂಟ್ರಾಕ್ಟ್ ಯಾರ ನಡುವೆ ಆಗುತ್ತೆ ಅಂದರೆ ಬಿಟ್ವೀನ್ ಟೂ ಪಾರ್ಟೀಸು. ಟೂ ಪಾರ್ಟೀಸ್ ಅಂದರೆ ಹೂ ಅಗ್ರೀಸ್ ಟು ಬೈ ಆರ್ ಸೆಲ್. ಇಲ್ಲಿ ಒಂದು ವಸ್ತುವಿನ ಬೆಲೆ ಮತ್ತೊಂದು ವಸ್ತುವಿನ ಆಧಾರವಾಗಿರುತ್ತದೆ. ಎಕ್ಸಾಂಪಲ್ಲು ಮಿಲ್ಕ್. ಅದಾದ ನಂತರ ಟೈಪ್ಸ್ ಆಫ್ ಡಿರೈವೇಟಿವ್ಸ್ ಅಂತ ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಬರೋದು ಫಾರ್ವರ್ಡ್ ಕಾಂಟ್ರಾಕ್ಟ್. ಸೊ ನಾರ್ಮಲಾಗಿ ಫಾರ್ವರ್ಡ್ ಕಾಂಟ್ರಾಕ್ಟ್ ಅನ್ನೋದು ಒಂದು ಅಗ್ರಿಮೆಂಟು. ಫಾರ್ವರ್ಡ್ ಕಾಂಟ್ರಾಕ್ಟ್ ಈಸ್ ಆನ್ ಅಗ್ರಿಮೆಂಟ್. ಈ ಅಗ್ರಿಮೆಂಟ್ ಯಾರ ನಡುವೆ ಆಗುತ್ತೆ ಅಂದರೆ ಬಿಟ್ವೀನ್ ಟೂ ಪಾರ್ಟೀಸ್. ಟೂ ಪಾರ್ಟೀಸ್ ಅಂದರೆ ಯಾರು ಬೈ ಮಾಡ್ತಾರೆ, ಯಾರು ಸೆಲ್ ಮಾಡ್ತಾರೆ, ಏನ ಅಂಡರ್ಲೈಯಿಂಗ್ ಅಸೆಟ್ಸ್ನ. ಸೊ ಫಾರ್ವರ್ಡ್ ಕಾಂಟ್ರಾಕ್ಟ್ ಈಸ್ ಆನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ಟು ಬೈ ಆರ್ ಸೆಲ್ ಅಂಡರ್ಲೈಯಿಂಗ್ ಅಸೆಟ್ಸ್ ಎ ಸ್ಪೆಸಿಫೈಡ್ ಡೇಟ್ ಅಟ್ ಅಗ್ರೀಡ್ ಪ್ರೈಸ್ ಇನ್ ಫ್ಯೂಚರ್. ಅಂದರೆ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಅಂದರೆ ಡಿರೈವೇಟಿವ್ಸ್ ಮಾರ್ಕೆಟ್ನಲ್ಲಿ ಒಂದು ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಇರುತ್ತೆ. ಈ ಫಾರ್ವರ್ಡ್ ಕಾಂಟ್ರಾಕ್ಟು ಒಂದು ಕಾಂಟ್ರಾಕ್ಟು ಯಾರ ನಡುವೆ ಆಗುತ್ತೆ ಅಂದರೆ ಬಿಟ್ವೀನ್ ಟೂ ಪಾರ್ಟೀಸ್ ನಡುವೆ ಆಗುತ್ತೆ. ಬಿಟ್ವೀನ್ ಟೂ ಪಾರ್ಟೀಸ್ ಅಂದರೆ ಯಾರು ಬೈ ಮಾಡ್ತಾರೆ, ಯಾರು ಸೆಲ್ ಮಾಡ್ತಾರೆ. ಅಂದರೆ ಇವತ್ತು ಒಂದು ಕಾಂಟ್ರಾಕ್ಟ್ ಆಗುತ್ತೆ, ಒಂದು ಅಗ್ರಿಮೆಂಟ್ ಆಗುತ್ತೆ. ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ನ 100 ರುಪೀಸ್ಗೆ ಪರ್ಚೇಸ್ ಮಾಡ್ತೀವಿ ಅಂತ. ಆದರೆ ಇವತ್ತದು ಟ್ರಾನ್ಸಾಕ್ಷನ್ ಫುಲ್ಫಿಲ್ ಆಗೋಲ್ಲ. ಅಂದರೆ ಫ್ಯೂಚರ್ಸ್ ಡೇಟ್ನಲ್ಲಿ ಅದು ಎಕ್ಸ್ಚೇಂಜ್ ಆಗುತ್ತೆ, ಬಟ್ ಪ್ರೈಸ್ ಇವತ್ತು ಫಿಕ್ಸ್ ಆಗುತ್ತೆ. ಈ ಪ್ರೋಸೆಸ್ನ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಸೊ ನಾರ್ಮಲಾಗಿ ಈ ಫಾರ್ವರ್ಡ್ ಕಾಂಟ್ರಾಕ್ಟ್ನ ನಾನ್ ಸ್ಟ್ಯಾಂಡರ್ಡೈಸ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಸೊ ಯಾಕೆ ಅಂದರೆ ಈಗ ಎಕ್ಸಾಂಪಲ್ ಇವತ್ತು 100 ರುಪೀಸ್ಗೆ ಪ್ರೈಸ್ ಫಿಕ್ಸ್ ಆಗಿರುತ್ತೆ, ಆದರೆ ನಾಳೆ ಆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ದು 150 ರುಪೀಸ್ ಆಗಿಬಿಟ್ಟಿರುತ್ತೆ. ಆ ಕಾರಣಕ್ಕೆ ಏನಾಗುತ್ತೆ, ಪರ್ಚೇಸ್ ಮಾಡೋರಿಗೆ ಅಥವಾ ಸೆಲ್ ಮಾಡೋರಿಗೆ ಏನಾಗುತ್ತೆ 50 ರುಪೀಸ್ ಲಾಸ್ ಅಥವಾ 50 ರುಪೀಸ್ ಪ್ರಾಫಿಟ್ ಆಗುತ್ತೆ. ಸೊ ಈ ರೀತಿ ಪ್ರೈಸಲ್ಲಿ ಫ್ಲಕ್ಚುಯೇಷನ್ಸ್ ಆಗಿರೋದ್ರಿಂದ ಫಾರ್ವರ್ಡ್ ಕಾಂಟ್ರಾಕ್ಟ್ನ ನಾನ್ ಸ್ಟ್ಯಾಂಡರ್ಡೈಸ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಸೊ ಫಾರ್ವರ್ಡ್ ಕಾಂಟ್ರಾಕ್ಟ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್. ಇಬ್ಬರು ನಡುವೆ ಆಗುವಂತಹ ಒಂದು ಕಾಂಟ್ರಾಕ್ಟು, ಒಂದು ಅಗ್ರಿಮೆಂಟು. ಯಾರು ಆ ಇಬ್ಬರು ಅಂದರೆ ಬೈಯರ್ ಮತ್ತು ಸೆಲ್ಲರು. ಏನನ್ನ ಬೈ ಮಾಡ್ತಾರೆ, ಏನನ್ನ ಸೆಲ್ ಮಾಡ್ತಾರೆ ಅಂದರೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಕಮಾಡಿಟೀಸ್ ಆಗಿರ್ಬೋದು, ಅಟ್ ಎ ಸರ್ಟನ್ ಪ್ರೈಸ್ ಅಟ್ ಎ ಸರ್ಟನ್ ಡೇಟ್ ಇನ್ ಫ್ಯೂಚರ್. ಅದಾದ ನಂತರ ನೆಕ್ಸ್ಟು ಫ್ಯೂಚರ್ ಕಾಂಟ್ರಾಕ್ಟ್. ಸೊ ಡಿರೈವೇಟಿವ್ಸ್ ಮಾರ್ಕೆಟ್ನಲ್ಲಿ ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಫ್ಯೂಚರ್ ಕಾಂಟ್ರಾಕ್ಟ್ ಅನ್ನೋದು ಒಂದು ಕಾಂಟ್ರಾಕ್ಟು. ಫ್ಯೂಚರ್ ಕಾಂಟ್ರಾಕ್ಟ್ ಅನ್ನೋದು ಒಂದು ಅಗ್ರಿಮೆಂಟು ಬಿಟ್ವೀನ್ ಟೂ ಪಾರ್ಟೀಸು. ಈ ಟೂ ಪಾರ್ಟೀಸ್ ಯಾರು ಅಂದರೆ ಬೈಯರು ಮತ್ತು ಸೆಲ್ಲರು. ಏನನ್ನ ಬೈ ಮಾಡ್ತಾರೆ, ಏನನ್ನ ಸೆಲ್ ಮಾಡ್ತಾರೆ ಅಂದರೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಅಸೆಟ್ಸ್ ಆಗಿರ್ಬೋದು ಅಥವಾ ಕಮಾಡಿಟೀಸ್ ಆಗಿರ್ಬೋದು. ಈ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಏನಾಗುತ್ತೆ ಅಂದರೆ ಅಗ್ರಿಮೆಂಟು ಅಥವಾ ಕಾಂಟ್ರಾಕ್ಟು ಫ್ಯೂಚರ್ನಲ್ಲಿ ಆಗುತ್ತೆ. ಅಂದರೆ ಫ್ಯೂಚರ್ ಕಾಂಟ್ರಾಕ್ಟ್ ಈಸ್ ಆನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್, ಎ ಬೈಯರ್ ಆ್ಯಂಡ್ ಸೆಲ್ಲರ್ ಟು ಬೈ ಆರ್ ಸೆಲ್ ಸಮಥಿಂಗ್ ಅಟ್ ಎ ಫ್ಯೂಚರ್ ಡೇಟ್ ಅಟ್ ಸರ್ಟನ್ ಪ್ರೈಸ್ ಅಂತ ಹೇಳ್ತೀವಿ. ಅಂದರೆ ಫ್ಯೂಚರ್ನಲ್ಲಿ ಪ್ರೈಸ್ ಫಿಕ್ಸ್ ಆಗುತ್ತೆ, ಫ್ಯೂಚರ್ಸ್ನಲ್ಲಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು ಕಾಂಟ್ರಾಕ್ಟು ಅಗ್ರಿಮೆಂಟು ಫುಲ್ಫಿಲ್ ಆಗುತ್ತೆ. ಈ ಫ್ಯೂಚರ್ ಕಾಂಟ್ರಾಕ್ಟ್ನ ಸ್ಟ್ಯಾಂಡರ್ಡೈಸ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಅದಾದ ನಂತರ ಬರೋದು ನೆಕ್ಸ್ಟ್ ಆಪ್ಷನ್ಸು. ಸೊ ನಾರ್ಮಲಾಗಿ ಇದು ಥರ್ಡ್ ಟೈಪ್ಸ್ ಆಫ್ ಡಿರೈವೇಟಿವ್ಸ್. ಯಾವುದನ್ನು ಆಪ್ಷನ್ ಅಂತ
ಕರಿತೀವಿ. ಅದಾದ ನಂತರ ನಾರ್ಮಲಿ ಈ ಆಪ್ಷನ್ ಅಂದರೆ ಆಪ್ಷನ್ಸ್ ಪ್ರೊವೈಡ್ ದಿ ಬೈಯರ್ ಆಫ್ ದಿ ಕಾಂಟ್ರಾಕ್ಟ್ಸ್ ದಿ ರೈಟ್ಸ್ ಬಟ್ ನಾಟ್ ದಿ ಆಬ್ಲಿಗೇಷನ್ ಟು ಬೈ ಆರ್ ಸೆಲ್ ದಿ ಅಂಡರ್ಲೈಯಿಂಗ್ ಅಸೆಟ್ಸ್ ಅಟ್ ದಿ ಪ್ರೀ ಡಿಟರ್ಮೈನ್ಡ್ ಪ್ರೈಸ್ ಡ್ಯೂರಿಂಗ್ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಆಪ್ಷನ್ ಇದೆ. ಸೊ ಈ ಆಪ್ಷನ್ ಏನಾಗುತ್ತೆ ಅಂದರೆ ಒಂದು ಕಾಂಟ್ರಾಕ್ಟು ಬಿಟ್ವೀನ್ ಟೂ ಪಾರ್ಟೀಸು. ಈ ಟೂ ಪಾರ್ಟೀಸ್ ಯಾರು? ಬೈಯರು ಮತ್ತು ಸೆಲ್ಲರು. ಇಲ್ಲೇನಾಗುತ್ತೆ, ಸೆಲ್ಲರು ಅಸೆಟ್ಸ್ನ ಅಥವಾ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ನ ಸೆಲ್ ಮಾಡ್ತಾರೆ, ಆದರೆ ಕಂಪಲ್ಸರಿ ಸೆಲ್ ಮಾಡಬೇಕು ಅಂತ ಆಬ್ಲಿಗೇಷನ್ಸ್ ಇಲ್ಲ. ಅದೇ ರೀತಿ ಬೈಯರು ಕಂಪಲ್ಸರಿ ಬೈ ಮಾಡಬೇಕು ಅನ್ನೋ ಆಬ್ಲಿಗೇಷನ್ ಇಲ್ಲ. ಸೊ ಬಿಟ್ವೀನ್ ಟೂ ಪಾರ್ಟೀಸು ಅಗ್ರಿಮೆಂಟ್ ಆಗುತ್ತೆ. ಏನಕ್ಕೆ ಅಗ್ರಿಮೆಂಟ್ ಆಗುತ್ತೆ? ಬೈ ಮಾಡೋದಕ್ಕೆ ಅಥವಾ ಸೆಲ್ ಮಾಡೋದಕ್ಕೆ. ಆದರೆ ದೇರ್ ಈಸ್ ನೋ ಆಬ್ಲಿಗೇಷನ್ ಟು ಬೈ ಆರ್ ದೇರ್ ಈಸ್ ನೋ ಆಬ್ಲಿಗೇಷನ್ ಟು ಸೆಲ್. ಸೊ ಈ ಪ್ರೊಸೆಸ್ನ ಆಪ್ಷನ್ಸ್ ಅಂತ ಕರಿತೀವಿ. ಅದರಲ್ಲಿ ಟೈಪ್ಸ್ ಆಫ್ ಆಪ್ಷನ್ಸ್ ಇದೆ. ಒಂದು ಕಾಲ್ ಆಪ್ಷನ್ಸು. ಸೊ ಈ ಕಾಲ್ ಆಪ್ಷನ್ಸ್ನ ಏನಾಗುತ್ತೆ, ಇಟ್ ಗಿವ್ ದಿ ಬೈಯರ್ ದಿ ರೈಟ್, ಅಂದರೆ ಬೈಯರ್ಗೆ ರೈಟ್ ಕೊಡುತ್ತೆ, ಬಟ್ ನಾಟ್ ದಿ ಆಬ್ಲಿಗೇಷನ್ ಟು ಬೈ, ಅಂದರೆ ಬೈ ಮಾಡಿ ಅಂತ ಹೇಳುತ್ತೆ, ಆದರೆ ಬೈ ಮಾಡೋ ಆಬ್ಲಿಗೇಷನ್ಸ್ ಇಲ್ಲ. ಅದೇ ರೀತಿ ಪುಟ್ ಆಪ್ಷನ್ಸ್, ಇಟ್ ಗಿವ್ ದಿ ಬೈಯರ್ ದಿ ರೈಟ್ ಬಟ್ ನಾಟ್ ಆಬ್ಲಿಗೇಷನ್ ಟು ಸೆಲ್, ಅಂದರೆ ಕಾಲ್ ಆಪ್ಷನ್ಸ್ನಲ್ಲಿ ಬೈ ಮಾಡಬೇಕು ಆದರೆ ಬೈ ಮಾಡಬೇಕು ಅನ್ನೋ ಆಬ್ಲಿಗೇಷನ್ಸ್ ಇಲ್ಲ. ಪುಟ್ ಆಪ್ಷನ್ಸ್ನಲ್ಲಿ ಸೆಲ್ ಮಾಡಬೇಕು ಆದರೆ ಸೆಲ್ ಮಾಡಬೇಕು ಅನ್ನೋ ಆಬ್ಲಿಗೇಷನ್ಸ್ ಇಲ್ಲ. ಅದಾದ ನಂತರ ಸ್ಟ್ರೈಕ್ ಪ್ರೈಸ್ ಅಂತ ಇದೆ. ಸೊ ನಾರ್ಮಲಿ ಸ್ಟ್ರೈಕ್ ಪ್ರೈಸ್ ಅಂದರೆ ದಿ ಪ್ರೈಸ್ ಸ್ಪೆಸಿಫೈಡ್ ಇನ್ ದಿ ಆಪ್ಷನ್ಸ್ ಕಾಂಟ್ರಾಕ್ಟ್ ಈಸ್ ನೋನ್ ಆಸ್ ದಿ ಸ್ಟ್ರೈಕ್ ಪ್ರೈಸ್. ಅಂದರೆ ಸೊ ಆಪ್ಷನ್ಸ್ ಕಾಂಟ್ರಾಕ್ಟ್ನಲ್ಲಿ ಪ್ರೈಸ್ ಏನು ಫಿಕ್ಸ್ ಮಾಡ್ತಾರೆ, ಸೊ ಆ ಪ್ರೈಸ್ನ ಸ್ಟ್ರೈಕ್ ಪ್ರೈಸ್ ಅಂತ ಕರೀತಾರೆ. ಅದಾದ ನಂತರ ಬರುವಂಥದ್ದು ಸ್ವಾಪ್ಸ್ ಅಂತ ಇದೆ. ಸೊ ನಾರ್ಮಲಾಗಿ ಈ ಸ್ವಾಪು ಫೋರ್ತ್ ಟೈಪ್ ಆಫ್ ಡಿರೈವೇಟಿವ್ಸ್. ಈ ಸ್ವಾಪ್ ಏನಾಗುತ್ತೆ ಅಂದರೆ, ಎ ಸ್ವಾಪ್ ಈಸ್ ಡಿರೈವೇಟಿವ್ ಕಾಂಟ್ರಾಕ್ಟ್ ಮೇಡ್ ಬಿಟ್ವೀನ್ ಟೂ ಪಾರ್ಟೀಸ್ ಟು ಎಕ್ಸ್ಚೇಂಜ್ ಕ್ಯಾಶ್ ಫ್ಲೋಸ್ ಇನ್ ದಿ ಫ್ಯೂಚರ್ಸ್. ಇಂಟ್ರೆಸ್ಟ್ ರೇಟ್ ಸ್ವಾಪ್ ಆ್ಯಂಡ್ ಕರೆನ್ಸಿ ಸ್ವಾಪ್ಸ್ ಆರ್ ದಿ ಮೋಸ್ಟ್ ಪಾಪ್ಯುಲರ್ ಸ್ವಾಪ್ ಕಾಂಟ್ರಾಕ್ಟ್. ಅಂದರೆ ಎ ಸ್ವಾಪ್ ಈಸ್ ಎನಿ ಅಗ್ರಿಮೆಂಟ್. ಎ ಸ್ವಾಪ್ ಅನ್ನೋದು ಎ ಸ್ವಾಪ್ ಈಸ್ ಎನಿ ಅಗ್ರಿಮೆಂಟ್ ಟು ಫ್ಯೂಚರ್ ಎಕ್ಸ್ಚೇಂಜ್ ಆಫ್ ಒನ್ ಅಸೆಟ್ ಫಾರ್ ಅನದರ್, ಅಂದರೆ ಒನ್ ಅಸೆಟ್ ಫಾರ್ ಅನದರ್ ಆರ್ ಒನ್ ಲೈಬಿಲಿಟಿ ಫಾರ್ ಅನದರ್ ಆರ್ ಮೋರ್ ಸ್ಪೆಸಿಫಿಕಲಿ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ನಾರ್ಮಲಾಗಿ ಏನಾಗುತ್ತೆ, ಕಾಂಟ್ರಾಕ್ಟ್ನಲ್ಲಿ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ ಏನು, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು. ಅದೇ ರೀತಿ ಕಾಂಟ್ರಾಕ್ಟ್ ಆದಾಗ ಸೊ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಸೊ ಆಗೇನಾಗುತ್ತೆ, ಸೊ ಇನ್ಸ್ಟೆಡ್ ಆಫ್ ಪೇಯಿಂಗ್ ಅಮೌಂಟ್ ಏನಾಗುತ್ತೆ, ಒನ್ ಅಸೆಟ್ಸ್ಗೆ ಮತ್ತೊಂದು ಅಸೆಟ್ಸ್ ಕೊಡ್ತೀವಿ, ಅದೇ ರೀತಿ ಒಂದು ಲೈಬಿಲಿಟೀಸ್ಗೆ ಮತ್ತೊಂದು ಲೈಬಿಲಿಟೀಸ್ನ ಎಕ್ಸ್ಚೇಂಜ್ ಮಾಡ್ತೀವಿ. ಸೊ ಸ್ವಾಪ್ ನಥಿಂಗ್ ಬಟ್ ಎಕ್ಸ್ಚೇಂಜ್. ಸೊ ಇಲ್ಲಿ ಎಕ್ಸ್ಚೇಂಜ್ ಪ್ರೋಸೆಸ್ನಲ್ಲಿ ಈ ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ, ಸೊ ಒಂದು ಅಸೆಟ್ಸ್ಗೆ ಮತ್ತೊಂದು ಅಸೆಟ್ಸ್ ಕೊಡ್ತೀವಿ, ಒಂದು ಲೈಬಿಲಿಟೀಸ್ಗೆ ಮತ್ತೊಂದು ಲೈಬಿಲಿಟೀಸ್ ಕೊಡ್ತೀವಿ, ಒಂದು ಕರೆನ್ಸಿಗೆ ಮತ್ತೊಂದು ಕರೆನ್ಸಿ ಕೊಡ್ತೀವಿ. ಸೊ ಈ ಪ್ರೋಸೆಸ್ನ ಸ್ವಾಪ್ ಅಂತ ಕರೀತಾರೆ. ಸೊ ಸ್ವಾಪ್ ನಥಿಂಗ್ ಬಟ್ ಎಕ್ಸ್ಚೇಂಜ್. ಸೊ ಅದರಲ್ಲಿ ಟೈಪ್ಸ್ ಆಫ್ ಸ್ವಾಪ್ಸ್ ಇದೆ. ಸೊ ಇಂಟ್ರೆಸ್ಟ್ ರೇಟ್ ಸ್ವಾಪ್ಸು, ಕರೆನ್ಸಿ ರೇಟ್ ಸ್ವಾಪ್ಸು. ಸೊ ಇಂಟ್ರೆಸ್ಟ್ ರೇಟ್ ಸ್ವಾಪ್ಸ್ ಅಂದರೆ ದ ಸ್ವಾಪ್ಸ್ these involve swapping only the interest related cash flows between the parties in the same currency. ಅದೇ ರೀತಿ ಕರೆನ್ಸಿ ಸ್ವಾಪ್ ಅಂದರೆ these involves swapping both principal and interest between the parties in different countries. ಸೊ ಈ ವಿಡಿಯೋನಲ್ಲಿ ಡಿರೈವೇಟಿವ್ಸ್ ಮೀನಿಂಗ್ ಕಲ್ತ್ಕೊಂಡಿದ್ದೀರಾ, ಅದೇ ರೀತಿ ಟೈಪ್ಸ್ ಆಫ್ ಡಿರೈವೇಟಿವ್ಸ್ ಅಂತ ಕಲ್ತ್ಕೊಂಡಿದ್ದೀರಾ. ಈ ಟೈಪ್ಸ್ ಆಫ್ ಡಿರೈವೇಟಿವ್ಸ್ನ ಏನಂತ ಕರೀತಾರೆ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಆಫ್ ಡಿರೈವೇಟಿವ್ಸ್ ಅಂತಲೂ ಕರೀತಾರೆ. ಸೊ ಟೈಪ್ಸ್ ಆಫ್ ಡಿರೈವೇಟಿವ್ಸ್ ಏನು ಫಾರ್ವರ್ಡ್ ಇದೆ, ಫ್ಯೂಚರ್ ಇದೆ, ಆಪ್ಷನ್ ಇದೆ, ಸ್ವಾಪ್ಸ್ ಇದೆ, ಇದನ್ನು ಇನ್ಸ್ಟ್ರೂಮೆಂಟ್ಸ್ ಆಫ್ ಡಿರೈವೇಟಿವ್ಸ್ ಅಂತಲೂ ಕರೀತಾರೆ, ಟೈಪ್ಸ್ ಆಫ್ ಡಿರೈವೇಟಿವ್ಸ್ ಅಂತಲೂ ಕರೀತಾರೆ. ಸೊ ಥ್ಯಾಂಕ್ ಯು ಸೋ ಮಚ್.